ಆದಷ್ಟು ಬೇಗ ವಿಧಾನಸೌಧಕ್ಕೆ ಪಾಸ್ ತೆಗೆದುಕೊಳ್ಳುವಂಥ ಅವಕಾಶ ಸಿಗುತ್ತೆ ಅನ್ನುವಂಥ ಆಸೆ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡ ಅವರು ಹೇಳಿದ್ದಾರೆ. ಆಗ್ನೇಯ ಪದವೀಧರರ ಚುನಾವಣೆಗೆ ಸ್ಪರ್ಧಿಸುವಂತಹ ಕುರಿತು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ನಾನು ಯಾವತ್ತೂ ಕೂಡ ಆಗ್ನೇಯ ಪದವೀಧರರ ಚುನಾವಣೆ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆದರೆ ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಜನರ ಅಪೇಕ್ಷೆ ಇದೆ. ಈ ಕುರಿತು ನನ್ನ ಸ್ನೇಹಿತರು, ಹಿತೈಷಿಗಳು ಬಯಸಿದ್ರೆ ಒಂದು ಕೈ ನೋಡ್ತೀನಿ ಅಂತ ಹೇಳಿ ಸಿಕಲ್ ರಾಮಚಂದ್ರಗೌಡ ಅವರು ಹೇಳಿದ್ದಾರೆ. ಪ್ರಪ್ರಥಮವಾಗಿ ನಾನು ಕೇಳಿದಾಗ ನನಗೂ ಆಶ್ಚರ್ಯ ಆಯಿತು. ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆದರೆ ಸಾಕಷ್ಟು ನಮ್ಮ ಬೆಂಬಲಿಗರು ಇರ್ತಕ್ಕಂಥ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ತುಂಬ ಸ್ನೇಹಿತರು ಅವರವರೇ ಮಾತಾಡ್ಕೊಂಡು ಹೇಳಿದ್ದಾರೆ. ಅದು ಉದಾಹರಣೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ವೇಣುಗೋಪಾಲ್ ಕೂಡ ಒಬ್ಬರು ಇದ್ದಾರೆ. ಅವ್ರಿಗೂ ಕೂಡ ಯಾಕೋ ಆಸೆ ಬಂದಂಗಿದೆ, ನಮ್ಮನ್ನು ಬೇಗ ವಿಧಾನಸೌಧ ಕಳಿಸ್ಬೇಕು ಅಂತಕ್ಕಂಥ ಅವ್ರಿಗೂ ಆಸೆ ಬಂದಂಗಿದೆ. ಗೊತ್ತಿಲ್ಲ, ರಾಜಕಾರಣ ನಿಂತು ನೀರಲ್ಲ, ಹೇಳ್ದಂಗೆ ನಡೆಯಲ್ಲ. ಯಾವ ಥರ ಜನರು ಗುರುತಿಸ್ತಾರೆ, ಜನರಿಗೆ ಏನು ಒಂದು ಬೆಂಬಲ ಕೊಡಬೇಕು ಅನಿಸುತ್ತೆ. ಜನರ ಮೇಲೆ ಇರ್ತಕ್ಕಂಥದ್ದು ಶಕ್ತಿ, ಆ ಶಕ್ತಿ ಮೇಲೆ ಯಾರೂ ದೊಡ್ಡವರಲ್ಲ. ನೋಡೋಣ, ರಾಜಕಾರಣದಲ್ಲಿ ಇವತ್ತು ಇಳಿದಿದ್ವಿ, ಎಷ್ಟು ಬೇಗ ಆದರೂ ಅಷ್ಟು ಬೇಗ ವಿಧಾನಸೌಧಕ್ಕೆ ನಾವು ಪಾಸ್ ತಗೋಬೇಕಂತ ಆಸೆ ಇದೆ. ಹಂಗಾಗಿ ಆದರೆ ಒಳ್ಳೆಯದೇ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.